ಯುವಕರಿಗೆ, ರೈತರಿಗೆ, ಭಾರತ ದೇಶದ ಪ್ರಜೆಗಳಿಗೆ ಅನ್ನದಾತನಾಗಿರುವ ನಮ್ಮ ನಿಮ್ಮೆಲ್ಲರ ಮಹಾಗುರು ಶತಸ್ಥಲ ಬ್ರಹ್ಮಿ ಸಿದ್ದರಾಮ ಅಪ್ಪಾಜಿಯವರ ಶ್ರೀಚರಣಕ್ಕೆ ಮನೆಮಳೆದು ಅವರ ಕರಸಂಜಾತರಾಗಿ ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್, ಹೌ ಟು ಟಾಕ್, ಹೌ ಮಚ್ ಟು ಟಾಕ್, ಹಲವಾರು ವಿಚಾರಧಾರೆಗಳನ್ನು ನನಗೆ ಹೇಳಿಕೊಟ್ಟಿರ್ತಕ್ಕಂಥ ಹಿರಿಯ ಸ್ವಾಮೀಜಿಗಳು, ಸದಾ ಸನ್ಮುಖಿಗಳಾಗಿರುವ ನನ್ನ ಗುರು ಶ್ರೀ ವೀರಮಹಂತ ಅಪ್ಪಾಜಿಯವರ ಪವಿತ್ರ ಪಾವನ ಸಂವಿಧಾನಕ್ಕೆ ಎಣ್ಣೆ ಮೆಳೆದು ಭಾರತಾಂಬೆಯ ನೆಚ್ಚಿನ ಪುತ್ರರಾಗಿ ಇವತ್ತು ಕನ್ನಡದಲ್ಲಿ ಒಂದು ಸಾಂಸ್ಕೃತಿಕವಾದ, ಶೈಕ್ಷಣಿಕವಾದ ವಿಚಾರಧಾರೆ ಈ ನಾಡಿಗೆ ಬಂದ ಮೇಲೆ, ಅದು ವಿಶೇಷವಾಗಿ ಕಲ್ಯಾಣ ನಾಡಿನಲ್ಲಿ ಹೆಸರು ಬಂದ ಮೇಲೆ ಹಿರಿಯದಾದ ಬಸವರಾಜ ಪಾಟೀಲ್ಜಿ ಅವರ ಹೆಸರನ್ನು ಯಾರು ಹೇಳದೇ ಇರ್ತಕ್ಕಂಥವರು ಇಲ್ಲ. ಭಾರತೀಯರಷ್ಟೇ ಅಲ್ಲ, ವಿದೇಶಿಯವರು ಕೂಡ ಕೊಂಡಾಡಿರ್ತಕ್ಕಂಥವರು ನಮ್ಮ ಕಲ್ಯಾಣ ನಾಡಿನ ಹಿರಿಯ ಮುತ್ಸದ್ದಿ, ಸಂಘಟನೆ ಮತ್ತು ಶಿಕ್ಷಣದಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೀ ಬಸವರಾಜ ಪಾಟೀಲ್ಜಿ ಅವರಲ್ಲಿ, ರುದ್ರ ದೇವರ ಅಪ್ಪಾಜಿ ಅವರಲ್ಲಿ ಸಂಗೀತವನ್ನು 1 ಗಂಟೆಗಳ ಕಾಲ ನಿರರ್ಗಳವಾಗಿ ನಮ್ಮ ಶಿಕ್ಷಣಣ್ಣ ಮತ್ತು ಅಶೋಕಣ್ಣನವರಲ್ಲಿ ಸ್ಮರಣೆಯನ್ನು ಮಾಡಿ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ, ನನ್ನನ್ನು ಈ ಸ್ಥಾನಕ್ಕೆ ಪರಮ ಪೂಜ್ಯರ ಪಕ್ಕದಲ್ಲಿ ಕೂಡಿಸಿ ಇಷ್ಟು ಮಾತನಾಡಲಿಕ್ಕೆ ಹಚ್ಚಿರ್ತಕ್ಕಂಥ ಹಿರಿಯರಾದ ಮಾದೇವ್ ಕಾಕನವರೇ ಮತ್ತು ಇಂಥ ಒಬ್ಬ ಶ್ರೇಷ್ಠ ತಂದೆನಿಗೆ ಶ್ರೇಷ್ಠ ಮಗನಾಗಿ ಹುಟ್ಟಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಪಗಡಿ ಅಣ್ಣನವರೇ, ನಿಜವಾಗಲೂ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಎಲ್ಲ ಅತಿಥಿಗಳಿಗಿಂತಲೂ ಪೂಜ್ಯರಿಗಿಂತಲೂ ಆಗಮಿಸಿರ್ತಕ್ಕಂಥ ತಾವೆಲ್ಲ ಬಂಧುಗಳೇ, ವಿಶೇಷವಾಗಿ ಒಬ್ಬ KS ಆಫೀಸರ್ ಆಗಿ ಸರಳ ಸೌಜನ್ಯದಿಂದ ಇವತ್ತು ದೊಡ್ಡ ದೊಡ್ಡ ಅಧಿಕಾರವನ್ನು ಇದ್ದರೂ ಕೂಡ ಅವರ ಸರಳತೆ ಎಷ್ಟಂತಲಿಕ್ಕೆ ದಯಾನಂದ ಪಾಟೀಲ್ ಸರ್ ಅವರೇ ಒಬ್ಬ ಪ್ರೇಕ್ಷಕರಲ್ಲಾಗಿ ಕುಳಿತಿರ್ತಕ್ಕಂಥದ್ದು, ಇದು ನಿಜವಾಗಲೂ ಮಾನವೀಯತೆಯ ಅಂತಃಕರಣವೊಂದನ್ನು ಹೇಳಿಕೆ ಸಾಧ್ಯ. ಅದರ ಜೊತೆಯಲ್ಲಿ ನನ್ನ ಇಲಾಖೆಯ ನನ್ನ ಬಾಸ್ ಆಗಿರ್ತಕ್ಕಂಥ ಡಾಕ್ಟರ್ ಮಾತಪ್ಪ ಸರ್, ದಿನನಿತ್ಯ ಅವರು ನನಗೆ ಕಾಯಕದಲ್ಲಿ ಒಂದಿಲ್ಲ ಒಂದು ಸಂದೇಶಗಳನ್ನು, ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳನ್ನು ಹೇಳುವ ಒಬ್ಬ ಶ್ರೇಷ್ಠ ವೈದ್ಯ ಇವತ್ತು ನನ್ನ ಪಕ್ಕದಲ್ಲಿ, ನನ್ನ ಎದುರುಗಡೆ ಕುಂತಿದ್ದಾರೆ. ಅವರ ಎದುರುಗಡೆ ನಾನು ಮಾತನಾಡ್ತಾ ಇದ್ದೀನಿ ಅಂತಂದರೆ ಇದು ನಿಜವಾಗಲೂ ಸಮಾಜದಲ್ಲಿ ಒಂದು ಸಮಯಕ್ಕೆ ಕಾಯ್ದಾಗ ಆ ಮನುಷ್ಯನಿಗೆ ಸಿಗ್ತಕ್ಕಂಥ ಬೆಲೆ ಎಷ್ಟು ಅಂತಲಿಕ್ಕೆ ಇವತ್ತು ನಾನು ಪಗಡಿ ಅಣ್ಣನವರೇ ನೀವು ನೀಡಿರ್ತಕ್ಕಂಥ ಈ ಪ್ರಶಸ್ತಿಗೆ ನಾನು ಬಹಳಷ್ಟು ಭಾವನಾತ್ಮಕದಲ್ಲಿ ಪುಳಕಿತಗೊಂಡಿರ್ತಕ್ಕಂಥ ಈ ಸಂದರ್ಭ. ನಮ್ಮ ಬಸವರಾಜ್ ಸರ್ ಅವರಲ್ಲಿ, ಅಣ್ಣವರವರಲ್ಲಿ, ನಮ್ಮ ಇಲಾಖೆ ಎಲ್ಲ ನನ್ನನ್ನು ಮೊದಲು ಏನೂ ಬರದೇ ಇರುವ ಸಂದರ್ಭದಲ್ಲಿ ಗೆಳೆಯ ಹನುಮಂತರಾಯ ಸರ್ ಅವರು ಊರಿಗೆ ಕರೆದುಕೊಂಡು ಒಯ್ದು, ಹಳ್ಳಿಗೆ ಕರೆದುಕೊಂಡು ಒಯ್ದು ಮಾತನಾಡಲಿಕ್ಕೆ ಹಚ್ಚಿರ್ತಕ್ಕಂಥ ಆ ಗೆಳೆಯನನ್ನು ಮುರಿಯೋದು ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಏನು ನೀವು ಕುಂತಿರಲ್ಲ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ಗಂಟಾಕ ಒಂದೊಂದು 500 ರೂಪಾಯಿ ಕೊಡ್ತೀವ್ರಪ್ಪ, ಬಂದು ಕುಂದ್ರಿ ಅಂದ್ರೆ ಕುಂದ್ರಲ್ಲಾಗ್ಯಾರ. ಎಲ್ಲಿ ಕುಂದಿರ್ಬೇಕು ನಿಮ್ಮ ಹೋರಿ ಅಂತ ಹೇಳಿ. ಆದರೆ ಇವರಿಗೆ ಬೆವರು ಬಿಟ್ಟಿಲ್ಲ ಅಂತಿಲ್ಲ, ಎಲ್ಲರೂ ದಸ್ತಿನಿಂದ ವರ್ಷದೇ ವರ್ಷದ್ರೂ ಕೂಡ ಯಾರು ಕೆಳಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಏನೋ ಒಂದು ದೊಡ್ಡ ಸತ್ವ ಇದೆ, ಇದರಲ್ಲಿ ಏನೋ ಒಂದು ಮಾನವೀಯತೆ ಇದೆ ಅನ್ನುವ ಕಾರಣಕ್ಕಾಗಿ ಹಣೆಯ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನ ಇದೆ ಅಂತಕ್ಕಂಥದ್ದನ್ನ